ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನೀವು ಸ್ಟೂಡೆಂಟ್ಸ್ಗೆ ಒಂದು ಬಿಗ್ ಇಂಪಾರ್ಟೆಂಟ್ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ನೀವಂತೂ ಈ ಒಂದು ವಿಡಿಯೋನ ಮಿಸ್ ಮಾಡೋಕೆ ಹೋಗ್ಬಿಡಿ. ಮತ್ತು ಇದ್ರ ಜೊತೆಗೆ ಇಲ್ಲಿ KCT ಸ್ಟೂಡೆಂಟ್ಸ್ಗೆ ಸಾಕಷ್ಟು ಜನ ಕೇಳ್ತಾ ಇರೋ ಲಾಸ್ಟ್ ಡೇಟ್ ಏನು, ಮತ್ತು ಎಡಿಟಿಂಗ್ ಆಪ್ಷನ್ದು ಲಾಸ್ಟ್ ಡೇಟ್ ಏನು, ಮತ್ತು ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ, ಇದ್ರ ಬಗ್ಗೆ ಏನೇನು ಡೌಟ್ಸ್ ಕೇಳಿದ್ರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ KCT ನೀಟ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಫಾಸ್ಟಾಗಿ ಅಪ್ಡೇಟ್ ಸಿಗುತ್ತೆ. ಇವಾಗ ಫಸ್ಟು ಸ್ಟೂಡೆಂಟ್ಸ್ಗೆ ಫಸ್ಟು ಕ್ಲಾರಿಫಿಕೇಷನ್ ಕೊಡಲೇಬೇಕು. ಯಾಕೆಂದರೆ ಸ್ವಲ್ಪ ಜನ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ರೆ. ಏನಂದರೆ KCT ಅಪ್ಲಿಕೇಶನಲ್ಲೇ ನಾವು ನೀಟೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟಿದೆ ಅಲ್ವಾ, ಇವಾಗ ನೀಟ್ ಎಕ್ಸಾಮ್ಗೆ ಏನಕ್ಕೆ ಅಪ್ಲೈ ಮಾಡಬೇಕು ನಾವು ತಿರ್ಗಿ NTA ಅಂತ ಕೇಳ್ತಾ ಇರೋ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಮಾಡೋದಾದರೆ, ಇಲ್ಲಿ ನೀವು KCT ಅಪ್ಲಿಕೇಶನ್ ಹಾಕಬೇಕಾದ್ರೆ ಲಾಸ್ಟಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಯಾವ್ದಾವುದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತೀರಾ ಅಂತ. ಅಲ್ಲಿ ಬಂದ್ಬಿಟ್ಟು ನೀಟ್ ಅಂತ ಇರುತ್ತೆ ಮತ್ತು ಇಂಜಿನಿಯರಿಂಗ್ ಅಂತ ಇರುತ್ತೆ. ಅಲ್ಲಿ ಕೆಲವರು 2 ಆಪ್ಷನ್ನು ಕೂಡ ಸೆಲೆಕ್ಟ್ ಮಾಡಿರ್ತೀರ. ಇಲ್ಲಿ ಬಂದ್ಬಿಟ್ಟು ಕನ್ಫ್ಯೂಷನ್ ಆಗಿರ್ತೀರ. ಇಲ್ಲಿ ಏನಂದರೆ ನೀವು ಅಲ್ಲಿ ಸೆಲೆಕ್ಟ್ ಮಾಡಿರೋದು ಬರೀ ಅಲ್ಲಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕೆ ಅಷ್ಟೇ, ಕೆಯಿಂದ ಪರ್ಮಿಷನ್ ಪಡ್ಕೊಂಡಿದ್ದೀರಾ ಅಷ್ಟೇ. ಇಲ್ಲಿ ನೀವು ಅದನ್ನ ಅಟೆಂಡ್ ಮಾಡಬೇಕಂದ್ರೆ ಅಲ್ಲಿ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ NTA ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಫಸ್ಟು ನೀಟ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಆಮೇಲೆ ಅಡ್ಮಿಟ್ ಕಾರ್ಡ್ ಡೌನ್ ಮಾಡಿಕೊಂಡು ನೀಟ್ ಎಕ್ಸಾಮ್ನ ಬರೀಬೇಕಾಗುತ್ತೆ. ನೀಟ್ ಎಕ್ಸಾಮ್ ರಿಸಲ್ಟ್ ಬಂದಾದಮೇಲೆ ನೀವು ಇಲ್ಲಿ ಬಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ಆವಾಗ ನೀವು ತಿರ್ಗಾ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋವಾಗ ಇಲ್ಲ ಅಂದ್ಬಿಟ್ಟು ಡೈರೆಕ್ಟಾಗೇ KCT ಜೊತೆ ನಿಮಗೆ ನೀಟಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಷ್ಟೇ. ಅದಕ್ಕೋಸ್ಕರ ಇವಾಗ ಯಾರ್ಯಾರು ನೀಟ್ ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ, ಹಾಕ್ಬಿಟ್ಟಿದ್ದೀವಿ ಅಂತ ಕಾಯ್ಕೊಂಡು ಕೂತಿದ್ರೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಬೇಗ ಅಪ್ಲೈ ಮಾಡಿ. ಯಾವ ರೀತಿ ಅಪ್ಲೈ ಮಾಡೋದೆಲ್ಲ ನಮ್ಮ ಚಾನಲ್ ವೀಡಿಯೋ ಕೂಡ ಇದೆ, ಚೆಕ್ ಮಾಡಿ ಡೌಟ್ ಇತ್ತು ಅಂದರೆ. ಇವಾಗ KCT ಸ್ಟೂಡೆಂಟ್ಸ್ ಬಗ್ಗೆ ಬರೋದಾದರೆ, ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರ KCT ಅಪ್ಲಿಕೇಶನ್ ಆಗೋಕ್ಕೆ ಲಾಸ್ಟ್ ಡೇಟ್ ಏನು, ಮತ್ತು ಯಾವಾಗ ಎಡಿಟಿಂಗ್ ಆಪ್ಷನ್ ಕ್ಲೋಸ್ ಆಗುತ್ತೆ ಅಂತ. ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಫೆಬ್ರವರಿ 28 ಲಾಸ್ಟ್ ಡೇಟು. ಮತ್ತು ಎಡಿಟಿಂಗ್ ಆಪ್ಷನ್ಗೆ ಯಾವುದೇ ಥರದ ಒಂದು ಲಾಸ್ಟ್ ಡೇಟ್ನ KA ಅವರು ಮೆನ್ಷನ್ ಮಾಡಿಲ್ಲ. ಮೋಸ್ಟ್ ಪ್ರಾಬ್ಲಿ 20th ಲಾಸ್ಟ್ ಡೇಟ್ ಇರ್ಬೋದು ಎಡಿಟಿಂಗ್ ಆಪ್ಷನ್ಗೂ ಕೂಡ. ಮತ್ತು ಎಕ್ಸ್ಟೆಂಡ್ ಮಾಡಿದ್ರೆ 1 ವೀಕ್ ಅಷ್ಟೇ ಎಕ್ಸ್ಟೆಂಡ್ ಆಗೋದು, ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಲ್ಲ. ಅದು ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಬರಬೇಕಾಗಿರುತ್ತೆ. ಇನ್ನೂ 2 ಡೇಸ್ ಟೈಮ್ ಇರುತ್ತೆ. ನಿಮ್ದು ಏನಾದರೂ ತಪ್ಪಿತು ಅಂದರೆ ಅಪ್ಲಿಕೇಶನ್ಸಲ್ಲಿ ಎಡಿಟ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೂಡ ಶೇರ್ ಮಾಡಿ.